ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಟು ಈವ್ನಿಂಗ್ ಹೇಗೆ ನಾನು ಮೀಲ್ಸ್ ತೊಗೋತೀನಿ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ಬೋರಿಂಗ್. ಅದನ್ನೇ ಪೋಸ್ಟ್ ಮಾಡ್ತಾ ಇದ್ದರೆ ದಿನ ವಾಕ್ ಹೋಗೋದು, ತಿನ್ನೋದು, ಅದು ತುಂಬ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಚೂರು ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ದಿನ ಒಂದೊಂದು ವೆಯ್ಟ್ ಲಾಸ್ ರೆಸಿಪಿನ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ನಾನು ಒಂದು ವೆಜ್ ರೋಲ್ ಟೈಪ್ ಮಾಡ್ತಿದ್ದೀನಿ. ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಚೂರು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಬ್ಳಿಗೆ ಮಾಡ್ಕೊತಾ ಇರೋದ್ರಿಂದ ಈ ಒಂದು ಪ್ಲೇಟಲ್ಲಿ ಒಂದು 2 ರೋಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕೋಬೇಕು. ಈಗ ಸಾಲ್ಟ್ ಹಾಕ್ತೀನಿ. ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮನೆಯಿಂದ ಆಚೆ ಹಾಕಿದ್ದೀನಿ. ಅಲ್ಲಿ ಆಚೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಡಫಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಆ್ಯಕ್ಚುಲಿ ಬೆಳಗ್ಗೆ ಇನ್ನು ಬ್ರೇಕ್ಫಾಸ್ಟ್ನ ಏನು ತಿಂದೇ ಇಲ್ಲ ನಾನು. ಎದ್ದ ತಕ್ಷಣ ಎದ್ದಿದ್ದೆ ಲೇಟ್ ಆಯಿತಾ, ಒಂದು 9:30 10 ಆ ಥರ ಇದ್ದೆ. ಎದ್ದ ತಕ್ಷಣ ಟಿಫನ್ ಏನಾದ್ರು ಮಾಡೋಣ ಅಂತ ಬಂದೆ. ಚಿತ್ರಾನ್ನ ಇತ್ತು. ಆ್ಯಕ್ಚುಲಿ 2 ಡೇಸಿಂದ ಬರೀ ರೈಸಲ್ಲೇ ತಿಂದಿರೋದ್ರಿಂದ ಮತ್ತೆ ಅದೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಒಂದು ಸ್ವಲ್ಪ 1 ಗ್ಲಾಸಷ್ಟು ಎಳ್ನೀರು ಕುಡಿದಿದ್ದೀನಿ. ಈಗ ಲಿಟಲ್ ಹಂಗ್ರಿ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಸಿನ್ಸ್ ಈಗಷ್ಟೇ ರಿಕವರ್ ಆಗ್ತಿರೋದ್ರಿಂದ ಮತ್ತೆ ಸ್ಟ್ರೆಸ್ ಎಲ್ಲ ಕೊಡೋದು ಬೇಡ, ಎಕ್ಸಸೈಸ್ ಎಲ್ಲ ಮಾಡಿ. ಆಮೇಲೆ ಮತ್ತೆ ಏನಂದರೆ ಜ್ವರ ಒಂದು ಸ್ವಲ್ಪ ಕಮ್ಮಿ ಆದ್ರೂ ಮೈ ಒಳಗಡೆ ಅದು ಜ್ವರ ಹಾಗೆ ಇರುತ್ತೆ. ಸೊ ಹಾಗಾಗಿ ಏನೋ ಅಂತಾರಲ್ಲ, ಸುಮ್ಮನಿರೋ ಗಾಯನ ಕೆರೆದ್ಬಿಟ್ಟು ಜಾಸ್ತಿ ಮಾಡ್ಕೋತಾರೆ ಅಂತ ಕೆಲಸಗಳನ್ನ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಈ ಥರ ಹಿಂಗೆ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸೊ ಇದು ರೆಡಿ ಆಯಿತು. ಪ್ಲೇಟ್ ಮುಚ್ತೀನಿ. ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಒಂದು ಆನಿಯನ್ ಸಾಕು. ಸೊ ಒಂದು ಆನಿಯನ್ ಕಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಅಡುಗೆ ಮಾಡುವಾಗ ಯಾರಾದರೂ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದರೆ ಸ್ವಲ್ಪ ಬೇಗ ಅಡುಗೆ ಆಗೋಗುತ್ತೆ. ಯಾರು ಇದನ್ನು ಹೋಗ್ತೀರಾ, ಯಾರಾದರೂ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ. ನನ್ನ ದಿನ ಈಗ ನ್ಯೂ ಚಾನಲ್ಲು ಒಂದು 6 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರಲ್ಲೆಲ್ಲ ನಾನು ಕಮೆಂಟ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆಲ್ಲ ಆಗಲ್ಲ. ವ್ಯೂಸ್ ಹೋಗೋದೇ ಒಂದು 4 ಇಲ್ಲ 5 ವ್ಯೂಸ್ ಆ ಥರ ಹೋಗುತ್ತೆ. ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋಸ್ ನೋಡೋಲ್ಲ. ಅಂಥದ್ರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಇದೇ ವಿಡಿಯೋ ನಾನು ಐ ಆಮ್ ಸೋ ಶ್ಯೂರ್ ದಟ್ ದ ಸೇಮ್ ವಿಡಿಯೋ ಒಂದು 5 ಇಯರ್ಸ್ ಆದ್ಮೇಲೆ ಪಕ್ಕ ಒಂದು 1 ಲಕ್ಷ ರೀಚ್ ಆಗಿರುತ್ತೆ ಅಂತ ನಂಬಿಕೆ ಇದೆ ನನಗೆ. ನಾನು ರೀಚ್ ಮಾಡ್ತೀನಿ ಅಂತ ನೋಡೋಣ ಹೇಗಾಗುತ್ತೆ ಅಂತ. ಸೊ ಆನಿಯನ್ ಚಾಪ್ ಆಯಿತು. ಈಗ ಬೀನ್ಸ್ ಮತ್ತು ಕ್ಯಾರೆಟ್ ಬೇಕು. ಅಷ್ಟು ಟೈಟ್ ಇದೆ ಬಾಕ್ಸ್, ಇದು ತೆಗಿಯೋಕ್ಕೆ ಆಗ್ತಾ ಇಲ್ಲ. ಇದು ಛೋಟಾ ಕ್ಯಾರೆಟ್ ಸಾಕು ನನಗೆ ಒಬ್ಳಿಗೆ. ಬೀನ್ಸ್ ಒಂದು ಎಷ್ಟು ತಗೊಳ್ಳೋಣ, 4 ಬೀನ್ಸ್ ತೊಗೊಂಡು ತೊಳ್ಕೊಂಡ್ಬಿಡ್ತೀನಿ. ಇಲ್ಲೇ ಇದೆ, ಇದರಲ್ಲೇ ತೊಳೆದ್ಬಿಟ್ಟು ಸುಮ್ಮನೆ ಆ ಕೈಗೆ ಅಂತ ಹೋಗಿ. ಕ್ಯಾರೆಟ್ ಸ್ಲೈಸ್ ಮಾಡೋಣ. ಕ್ಯಾರೆಟಿದು ಮೇಲ್ ಚರ್ಮ ಏನಿರುತ್ತೆ ಅದನ್ನ ಎರಿತೀನಿ. ಬೀನ್ಸ್ ಏನೋ ಸ್ವಲ್ಪ ಬಲ್ತಿರೋ ಥರ ಅನಿಸಿದೆ ನನಗೆ, ಏನು ಗೊತ್ತಾಗ್ತಾ ಇಲ್ಲ. ಇದು ಸಣ್ಣ ಸಣ್ಣ ಹಚ್ಕೊತೀನಿ. 2 ಚಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊತೀನಿ.
ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಂಡು ಏನಿದೆ ಅಂತ ತೋರಿಸ್ಬಿಡ್ತೀನಿ. ಸ್ವಲ್ಪ ಹಿಂಗೆ ಡೌನ್ ಮಾಡಿದ್ರೆ ಕಾಣುತ್ತೆ. ಬರೀ ಆನಿಯನ್ ಮತ್ತೆ ಒಂದು ಬೀನ್ಸ್, 4 to 5 ಬೀನ್ಸ್ ಇದೆ, 1 ಫುಲ್ ಕ್ಯಾರೆಟ್ ಹಚ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಇಷ್ಟೇ ಸಾಕು. ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಯ್ತಾ. ಆಯಿಲ್ ಹಾಕ್ತೀನಿ. ಆಯಿಲ್ ಸ್ವಲ್ಪ ಹೀಟ್ ಆಗಿದೆಯಲ್ಲ, ಆಯಿಲ್ ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕ್ತಾ ಇದ್ದೀನಿ. ಅಡುಗೆ ಮಾಡುವಾಗ ಸೌಂಡ್ ಬಂದರೆ ಏನೋ ಒಂಥರ ಖುಷಿ ನನಗೆ, ನಿಮಗೂ ನನಗೆ ಅನ್ಸುತ್ತೆ. ಕಾಸ್ ಅನಿಸುತ್ತೆ ಕೇಳೋದೇ ಬೇಡ, ಚೆನ್ನಾಗಿ ಕೈಯಾಗುತ್ತೆ. ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಳ್ತೀವಿ. ತುಂಬ ಈಸಿ ರೆಸಿಪಿ ಇದು. ನಾನು ಯಾವಾಗ ಟ್ರೈ ಮಾಡಿದ್ದು, ತುಂಬ ದಿನ ಆಯಿತು ಟ್ರೈ ಮಾಡಿ. ನಾನು ಕಾಲೇಜ್ ಟೈಮಲ್ಲೆಲ್ಲ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಎಲ್ಲ ಸ್ವಲ್ಪ ತುಂಬಾ ಕೇರ್ ತಗೊತಾ ಇದ್ದೆ. ಅವಾಗಷ್ಟೇ ಒಂದು ಸ್ವಲ್ಪ ಹೊಸ ಹೊಸ ವೆರೈಟಿ ಆಗಿರೋ ರೆಸಿಪೀಸ್ ನಾನು ಮಾಡ್ತಾ ಇದ್ದಿದ್ದು. ಒಂದು ಮದುವೆ ಆದ್ಮೇಲಂತೂ ಫುಲ್ ಬಿಟ್ಟೇ ಬಿಟ್ಟಿದ್ದೀನಿ. ನನಗೆ ಒಂದು 15 kg ದಪ್ಪ ಆಗೋವರೆಗೂ ನನಗೆ ರಿಯಲೈಸೇ ಆಗಿರಲಿಲ್ಲ ಅಷ್ಟು ವೆಯ್ಟ್ ಆಗಿದ್ದೀನಿ ಅಂತ. ಇಟ್ಸ್ ಓಕೆ, ನಾರ್ಮಲ್ ಇದ್ದೀನಿ ಅಂತಾನೆ. ಬಟ್ ಆಮೇಲೆ ಹೇಳ್ತಾರಲ್ಲ ದಪ್ಪ ಆಗ್ತಿದೆಯಾ ಅಂತ. ಅವಾಗೇ ನಂಗೆ ರಿಯಲೈಸ್ ಆಗಿದ್ದು, ಹೌದು ನಾನು ತುಂಬಾ ವೆಯ್ಟ್ ಇದ್ದೀನಿ, ರಿಡ್ಯೂಸ್ ಮಾಡಬೇಕು ಅಂತ. ಬಟ್ ಟೈಮ್ ಸಿಗ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಮಾಡೋಣ. ಯಾವತ್ತೇ ಇದ್ರೂ ನಮ್ಮ ಬಾಡಿ ಮೇಲೆ ಆಗಿರ್ಬೋದು ಇನ್ವೆಸ್ಟ್ ಮಾಡುವಂಥ ಟೈಮು ಯಾವತ್ತೂ ಇಟ್ಸ್ ನಾಟ್ ವೇಸ್ಟ್, ಯಾವಾಗಲೂ ವರ್ತಿರುತ್ತೆ. ಸೊ ಇದು ಒಂಚೂರು ಫ್ರೈ ಆಗ್ತಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿ ಅಂದರೆ ಈ ಒಂದು ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದು ಸಾಸ್, ರೆಡ್ ಚಿಲ್ಲಿ ಸಾಸ್. ಸೂಪರ್ ಟೇಸ್ಟ್ ಸಿಗುತ್ತೆ ನಿಮಗೆ, ತಿಂತಿದ್ರೆ ವಾವ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಷ್ಟೇ ರೆಸಿಪಿ ಇದು. ಈಗ ಡಫಿಂಗ್ ಏನ್ ಮಾಡಿದ್ವಲ್ಲ ಅದರಲ್ಲಿ ಚಪಾತಿ ತರ ಮಾಡ್ಕೊಂಡು ಹಿಂಗ್ ರೋಲ್ ಮಾಡ್ಕೊಂಡು ತಿನ್ನೋದಷ್ಟೇ. ಇದಾಗಿದೆ. ಇವಾಗ ನೆಕ್ಸ್ಟ್ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ತುಂಬಾ ಜನ ಹೇಳೋದ್ ಕೇಳಿದ್ದೀನಿ, ನಾವು ಮಾಡೋ ಚಪಾತಿ ಸಾಫ್ಟ್ ಆಗಿ ಬರಲ್ಲ, ಒಂದು ಅರ್ಧ ಗಂಟೆಗೆಲ್ಲ ಗಟ್ಟಿ ಆಗ್ಬಿಡುತ್ತೆ ಅಂತ. ಬಟ್ ಈ ತರ ಮಾಡಿ ಒಂದ್ಸಲ ನೀವು ಹೇಗ್ ಬರುತ್ತೆ ಅಂತ ಹೇಳಿ ಆಯ್ತಾ. ಫಸ್ಟ್ ಇದನ್ನ ಹಿಂಗ್ ಸರ್ಕಲ್ ತರ ಮಾಡ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸುಮ್ಮನೆ ಹಿಂಗೆ ಲಟ್ಟಿಸ್ಕೊಳ್ಳಿ. ಆಮೇಲೆ ಒಂಚೂರು ಆಯಿಲ್ ಅದ್ರ ಮೇಲೆ ಹಿಂಗೆ ಹಾಕೊಳ್ಳಿ. ಆಯಿಲ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಹಸಿಟ್ಟು ಏನಿರುತ್ತೆ ಅದನ್ನು ಕೂಡ ಹಿಂಗೆ ಹಾಕೊಳ್ಳಿ. ಇದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ ಹೆಂಗೆ ಲಟ್ಟಿಸ್ತೀರ ಹಂಗೆ ಲಟ್ಟಿಸ್ಕೊಳ್ಳಿ. ನನಗೆ ಚಪಾತಿ ರೌಂಡಾಗೆಲ್ಲ ಮಾಡಕ್ ಬರಲ್ಲ, ಬಟ್ ಸಾಫ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಮಾಡಿಟ್ರೆ ನೀವು ನಾಳೆ ಬೆಳಗ್ಗೆ ವರ್ಗು ಬಿಟ್ರು ಸೇಮ್ ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟು ಸಾಫ್ಟ್ ಹಂಗೆ ಬರುತ್ತೆ. ಹಂಗೆ ಮಾಡ್ತೀನಿ. ಬಟ್ ಸರ್ಕಲ್ ಅಂತೂ ನಾನು ತುಂಬಾ ಸಲ ಟ್ರೈ ಮಾಡಿದ್ದೀನಿ, ನನಗೂ ಅದಕ್ಕೂ ಹಾಗೇ ಬರಲ್ಲ ಅನ್ಸುತ್ತೆ, ಬಿಟ್ಬಿಟ್ಟಿದ್ದೀನಿ. ಈಗ ಸರ್ಕಲ್ ಎಲ್ಲ ಟ್ರೈ ಮಾಡೋ ಅಷ್ಟೆಲ್ಲ ಇದು ಪೇಷನ್ಸು ನನಗಿಲ್ಲ. ಬಟ್ ಸಾಫ್ಟ್ ವೈಸ್ ಅಂತೂ ಸಖತ್ ಮಾಡ್ತೀನಿ. ಇವಾಗ ಇಲ್ಲಿ ಬೇಯಿಸ್ತೀನಿ. ಈ ಥರ ಒಂದು ಸೈಡ್ ಹಿಂಗೆ ಕಲರ್ ಚೇಂಜ್ ಆಗಿದ ತಕ್ಷಣ ಮತ್ತೆ ಹಿಂಗೆ ಟರ್ನ್ ಮಾಡೋದು.
ನೋಡು, ಉತ್ತರ ನಿಮಗೆ ಕಾಣ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಇಡ್ಬೋದಾ ನನಗೆ ಅದು ಗೊತ್ತಿಲ್ಲ. ಈಸಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ಚಪಾತಿ ತುಂಬ ಗಟ್ಟಿ ಆಗ್ಬಿಡುತ್ತೆ ಅಂತ ಅಂತಿರೋ ಅಂಥವ್ರು ಇನ್ನೊಂದು ಬಟ್ಟೆನ ಟ್ರೈ ಮಾಡಿ. ಒಂದ್ಸಲ ತೋರಿಸ್ಬಿಡ್ತೀನಿ, ಇಲ್ಲಿ ಆಲ್ರೆಡಿ ಮಾಡಿರೋದು ನೋಡಿ ಎಷ್ಟು ಸಾಫ್ಟ್ ಇದೆ. ಕೆಲವ್ರದೆಲ್ಲ ರೊಟ್ಟಿ ಥರ ಬರುತ್ತಂತೆ, ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ರೊಟ್ಟಿ ಥರ ಬರುತ್ತೆ ಅಂತ. ಬಟ್ ನೋಡಿ ಇಟ್ಸ್ ವೆರಿ ಸಾಫ್ಟ್, ಯು ಕ್ಯಾನ್ ಟ್ರೈ ಇನ್ ಯು ಹೋಮ್. ಸೊ ಇವಾಗ ಇದನ್ನ ಸೈಡಿಗೆ ಹಾಕ್ಕೊಡ್ತೀನಿ. ಹಿಂಗೆ ರೋಲ್ ಮಾಡ್ತೀನಿ. ಕಾಂಬಿನೇಷನ್ ಆಗಿ ಕೆಚಪ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಕೆಚಪ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಸೊ ನನ್ನ ವೆಜ್ ರೋಲ್ ರೆಡಿ ಆಗಿದೆ. ಸೆಂಟರ್ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದೇ ಥರ ಗಾರ್ನಿಶಿಂಗ್ ಏನೋ ಮಾಡಲ್ಲ, ಯಾಕಂದರೆ ತುಂಬ ಹಸುವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಕುತ್ಕೊಂಡು ಏನೂ ಮಾಡೋಕ್ಕೆ ನನ್ನ ಟೈಮ್ ಇಲ್ಲ. ಫಸ್ಟ್ ತಿನ್ಬಿಡ್ತೀನಿ, ಆಮೇಲೆ ಕಿಚನ್ ಕ್ಲೀನ್ ಮಾಡ್ತೀನಿ. ತುಂಬ ಮೆಸ್ಸಿ ಆಗಿಬಿಟ್ಟಿದೆ, ಮೆಸ್ಸಿ ಮಾಡಿಬಿಟ್ಟೆ ನಾನು. ಆ್ಯಂಡ್ ಟ್ರೈ ಮಾಡೋಣ. ಸೂಪರ್ ಟೇಸ್ಟಿ ಆಗಿದೆ. ಕಾಂಬಿನೇಷನ್ ಕೆಚಪ್ ಇರಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಬಿಟ್ಟು ದ ಫಸ್ಟ್ ವೆಯ್ಟ್ ಲಾಸ್ ರೆಸಿಪಿ ಫ್ರಮ್ ಮೈ ಡೇ 50. ಇನ್ನು 49 ರೆಸಿಪೀಸ್ ಇದೆ. ಏನೇನು ಮಾಡ್ತೀನಿ ನನಗೊಂದು 15 to 20 ರೆಸಿಪೀಸ್ ಗೊತ್ತಿದೆ. ಇನ್ನು ಮಿಕ್ಕಿದ್ದು ಕಲ್ತ್ಕೊಂಡು ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ತುಂಬ ನನ್ನ ವಿಡಿಯೋದಲ್ಲಿ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.